ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಶೆಟ್ಟಿ ಪ್ರಹ್ಲಾದ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಗಂಟೆ 5:05ವರೆಗೆ 5 ಗಂಟೆ ಇದ್ದಿದ್ದು ನಾವು. 5 ಗಂಟೆ ಎದ್ದು ಈಗ ಹೊರಟದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಎಲ್ಲಿಗಪ್ಪ? ಎಲ್ಲಿ ಹೊರಟಿದ್ದ ಪ್ರಯಾಣ? ಎಲ್ಲಿ ಹೊರಟಿದ್ದ ನೋಡಿ, ಕಟ್ಟ ಕಡೆ ಪ್ರಶ್ನೆ. ನಾವೆಲ್ಲಿ ಹೊರಟಿದ್ದ ನಮಗೆ ಗೊತ್ತಿಲ್ಲ. ಸೊ ನಾವಿವತ್ತು ಹೊರಟದೀಗ ನಂದಿ ಬೆಟ್ಟಕ್ಕೆ. ನೋಡಿ, ನಮ್ಮ ಹುಡುಗ ರೆಡಿ ಆಗಿದ್ದಾನೆ. ನೀವು ಮಾಡಿ ನೋಡಿ, ನಮ್ಮ ಪ್ರವೀಣ ನಮ್ಮನ್ನ ಇವತ್ತು ನಂದಿಯಲ್ಲಿ ಕರ್ಕೊಂಡು ಹೋಗೋರು. ನಮ್ ಸ್ಪಾನ್ಸರ್ ಇವತ್ತು ಸ್ಪಾನ್ಸರ್ ಅಲ್ಲ, ಅವ್ರದ್ದೇ ಇವತ್ತು ಸ್ಪಾನ್ಸರ್ ಸಚಿನಾ. ಅದು ಬೈಕ್ ಏರಂಗೆ ಮೆಟ್ಟುದ. ನಾವು ಬೆಳಿಗ್ಗೆ ಬೇಗ ಎದ್ದು ಹೋಗಿರೋದ್ರಿಂದ ಇಲ್ಲಿ ರೋಡಲ್ಲೆಲ್ಲ ಸ್ವಲ್ಪ ಗಾಡಿಗಳು ತುಂಬ ಕಡಿಮೆ ಇತ್ತು. ಇಲ್ಲ ಅಂದ್ರೆ ಬೆಂಗಳೂರು ಗೊತ್ತಲ್ಲ ನಿಮಗೆ, ಫುಲ್ ಟ್ರಾಫಿಕ್. ನೋಡಿ, ಎಲ್ಲ ಸೂಪರ್ ಬೈಕ್ಸ್ ಇದೆ ಇವತ್ತು. ಮೋಸ್ಟ್ಲಿ ಸಂಡೇ ಸ್ಯಾಟರ್ಡೇ ಏನೋ ಪ್ಲಾನ್ ಮಾಡಿದಾರ ಅಂತ. ಈಗ ಒಬ್ಬ ಅಣ್ಣ ಬರ್ತಿದ್ ನಾವು ಆತಿದ್ದ, ಅವ ಸೌಂಡ್ ಮಾದರಿಗೆ ಇಟ್ಟಿದ್ದ, ಅವ ಇಲ್ಲಿ ತೋರೋದಿಲ್ಲ. ಸೊ ವೀಕೆಂಡ್ಸ್ ಆಗಿರೋದ್ರಿಂದ ಈ ರೈಡರ್ಸ್ ಎಲ್ಲ ಫುಲ್ ಪ್ಲಾನ್ ಮಾಡಿದ್ರ ಅಂತ. ಹಾಗಾಗಿ ಇಲ್ಲಿ ಟೋಲ್ ಹತ್ರ ಫುಲ್ ಬೈಕ್ಗಳು ನಿಂತಿತ್ತು. ಹಾಗೆ ರೋಡಲ್ಲಿ ಕೂಡ ಕೆಲವೆಲ್ಲ ಸೂಪರ್ ಬೈಕ್ಸ್ ಹೋಗ್ತಾ ಇದ್ವು. ಒಳ್ಳೆ ಡೆಕೋರೇಷನ್ ಮಾಡಿ ಇಟ್ಟಂಗಿಲ್ಲ. ಇಲ್ಲಿ ರೋಡಿಗೆ ಚಪ್ರ ಹಾಕಿದಾಗೆ ಆ ಕಡೆ ಈ ಕಡೆ ನೀಲಗಿರಿ ಮರ ಒಳ್ಳೆ ನೆರಳು ಕೊಡ್ತಾ ಇತ್ತು. ಇಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ನಂದಿ ಬೆಟ್ಟದ ಎದುರಿನ ಭಾಗ. ಫ್ರೆಂಡ್ಸ್, ನಾವೀಗ ಬಂದಿತ್ತು ನಂದಿ ಹಿಲ್ಸ್ ಹತ್ರ ಒಂದು ಉಡುಪಿ ರುಚಿ ಅಂದೇಳಿ ಹೋಟ್ಲಿಗೆ. ಸೊ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೇವೆ. ಏನಿದೆ ನೋಡೋಣ. ನಾವಾಗ ದೂರದಲ್ಲಿ ಹೇಳಿದೆ ನೋಡಿ, ನಂದಿ ಬೆಟ್ಟದ ಎದುರಿನ ಭಾಗ ಅಂತ ಇದೆ. ಬಟ್ ಇಲ್ಲಿಗೆ ಹೋಗಕ್ಕಾಗಲ್ಲ. ಖಾಲಿ ದೋಸದ ಶೇಪ್ ನೋಡಿ. ನಾವು ಮಾತ್ರ ಪಲಾವ್ ತಗೊಂತು, ಇಡ್ಲಿ ವಡಾ ಹಾಗೂ ಕೇಸರಿ ಬಾತ್ ಮತ್ತೆ ಗೋಳಿ ಬಜ್ಜಿ ತಗೊಂತ. ಆಯ್ತಾ, ಹೆಂಗಾಯ್ತು ಮಚ್ಚ? ಹೆಂಗಾಯ್ತು? ಹೆಂಗಿತ್ತು? ಹೇಗಿದೆ? ಒಳ್ಳೆ ಇದೆಯಾ? ಹೆಂಗಿತ್ತಪ್ಪ? ಮತ್ತೆ ಇಲ್ಲೇ ಇಲ್ಲ. ಹಂಗೆ ಮಾತಾಡ್ತಾ ತಿಂಡಿ ತಿಂತ ನಾವು ಹೊರಗಡೆ ಬಂತು. ಹಿಂದ್ಗಡೆದ ಬೆಟ್ಟ ನೋಡಿ, ನಂದಿ ಬೆಟ್ಟ ಹೋಗ್ತಾ ಇದ್ದೇವೆ ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಆದ್ರೆ ಆ ಎಕ್ಸೈಟ್ಮೆಂಟ್ 1 ಕಿಲೋಮೀಟರ್ ಒಳಗಡೆ ನಂದಿ ಬೆಟ್ಟಕ್ಕೆ ಹೋಗಿ ಬಂತು. ಆಯ್ತಾ ನೋಡಿ, ನಂದಿ ಬೆಟ್ಟಕ್ಕೆ ಹೋಗಿ ಬರ್ತಾ ಇದ್ದೇವೆ. ಮಾತ್ರ ನಂದಿ ಬೆಟ್ಟ ತೋರಿಸ್ಲಿಕ್ಕೆ ಆಗಿಲ್ಲ, ಯಾಕಂತ ಹೇಳಿದ್ರೆ ಮುಂದೆ ಫುಲ್ ಬ್ಲಾಕ್. ಹಾಗೆ ಅರ್ಧದಲ್ಲೇ ವಾಪಸ್ ಬಂದ್ವಿ. ವಿಡಿಯೋಗ್ರಫಿ ಫೋಟೋಗ್ರಫಿ ನೋಡಿ. ನಂದಿ ಬೆಟ್ಟ ಎಂತ ಇಲ್ಲ, ಹೀಗೆ ಉಂಟು. ಆಯ್ತಾ, ಇಷ್ಟೇ. ನೀವು ಹಿಲ್ ಸ್ಟೇಷನ್ ಅಲ್ಲೆಲ್ಲ ಬಂದ ಪಿಕಪ್ ಸ್ವಲ್ಪ ಕಮ್ಮಿ. ಹೌದಾ? ಇದು ನೋಡಿ ನಂದಿ ಬೆಟ್ಟದಲ್ಲಿನ ಸುತ್ತಮುತ್ತಲಿನ ಪ್ರದೇಶ. ನಾವು ಕೂಡ ನಂದಿ ಬೆಟ್ಟಕ್ಕೆ 2 ವೀಲರಲ್ಲಿ ಏನಾದರೂ ಬಂದಿದ್ರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದಿತ್ತು. ಬಟ್ ನಾವು ಬಂದಿರೋದು 4 ವೀಲರಲ್ಲಿ. ಹಾಗಾಗಿ ಬ್ಲಾಕ್ ಇರೋದ್ರಿಂದ ನಮಗೆ ವೆಯ್ಟ್ ಮಾಡಿದರೆ ಹೋಗ್ಬೋದಿತ್ತು. ಬಟ್ ವೆಯ್ಟ್ ಮಾಡೋ ಪೇಷನ್ಸ್ ಇರಲಿಲ್ಲ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಹೇಗಂದರೆ ಫುಲ್ ಬಯಲುಸೀಮೆ ಥರನೇ ಇತ್ತು. ಮಾತ್ರ ಇಲ್ಲಿ ಹೂವುಗಳನ್ನೆಲ್ಲ ನೆಟ್ಟಿದ್ರೆ. ಆಯಿತಾ, ಹಾಗೆ ಮಾತಾಡ್ತಾ ನಮ್ಮ ಸಚಿನ್ ಯಕ್ಷಗಾನ ಕಲಾ ಪ್ರತಿಭೆ ಅಂತ ಹೇಳಿ ಗೊತ್ತಾಯಿತು. ನಾವೆಲ್ಲ ಕ್ಷೇತ್ರದಂಗಿತ್ತ. ಹಾಗೆ ಮಾತಾಡ್ತಾ ಅಂತೂ ನಾವು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಸದ್ಗುರು ಸನ್ನಿಧಿಗೆ ಎಂಟ್ರಿ ಕೊಟ್ವಿ. ಇಲ್ಲಿ ದಾರಿ ಕೂಡ ತುಂಬ ಒಳ್ಳೆ ಉಂಟು. ಹಾಗೆ ಅಲ್ಲಲ್ಲೇ ಸಣ್ಣ ಸಣ್ಣ ಗುಡ್ಡ ಎಲ್ಲ ಕಾಣ್ತಾ ಇದೆ. ಒಂದ್ಸಲ ಅನ್ಸುತ್ತೆ ನಾವೆಲ್ಲ ನಾರ್ತಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಬಟ್ ಇಲ್ಲಿ ಸ್ವಲ್ಪ ಗ್ರೀನರಿ ಇದೆ. ಹಾಗೆ ಇಲ್ಲಿಂದ ನೋಡಿ ಈಶಾ ಫೌಂಡೇಶನ್ ಹೇಗೆ ಕಾಣ್ತಾ ಇದೆ. ಸೊ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೆ ಈಶಾ ಫೌಂಡೇಶನ್. ವಿಷಯ ಅಂತ ಹೇಳಿದ್ರೆ, ನಂದಿ ಹಿಲ್ಸಿಗೆ ಅಂತ ಹೊರಟದಾಯ್ತಾ. ಅಲ್ಲಿ ಹೋದಾಗ ಫುಲ್ ಬ್ಲಾಕ್. ಮತ್ತೆ ಕಡೆಗೆ ಎಂತ ಮಾಡುದು, ಮುಂದೆ ವೇಟ್ ಮಾಡಿದರೆ 3 ಕಿಲೋಮೀಟರ್ ತನಕ ಫುಲ್ ಬ್ಲಾಕ್ ಇತ್ತಲ್ಲ. ಒಂದು ಅರ್ಧದ 3/4 ಗಂಟೆ ತನಕ ವೆಯ್ಟ್ ಮಾಡ್ಕೈತ ಅಂತಲ್ಲ. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡು ಬೇಡ ಅಂತ ಹೇಳಿ ಅಲ್ಲಿಂದನೇ ಗಾಡಿ ತಿರ್ಸಿ ಸೀದಾ ಈ ಕಡೆ ಚಿಕ್ಕಬಳ್ಳಾಪುರಕ್ಕೆ ಬಂದದ್ದು. ನಮ್ಮ ಜೊತೆ ಇದ್ದಾನೆ ಸಚಿನ್ ಹೆಗಡೆ, ಮತ್ತೆ ಸಚಿನ್ ಅವ್ರ ವೈಫು. ಹಾಯ್ ಮಾಡಿ, ಹಾಯ್. ನಮ್ಮ ಹೀರೋ ಪ್ರವೀಣ್ ಶೆಟ್ಟಿ ಮಾಡಾಮುಖಿ ನೋಡಿ. ನಿಮ್ಗೆ ಇವ್ರನ್ನ ಕಂಡಾಗ ರಕ್ಷಿತ್ ಶೆಟ್ಟಿ ಕಂಡಂಗ.
ಹೀಗೆ ನಮ್ಮ ಹುಡುಗರದ್ದು ಕಾಲು ಎಳಿತಾ ಅವ್ರು ನಮ್ಮ ಕಾಲು ಎಳಿತಾ ಮಾತಾಡ್ತಾ ಗಮ್ಮತ್ತಂಗೆ ನಾವು ಈಶಾ ಫೌಂಡೇಶನ್ಗೆ ಹೊರಡ್ತಾಯ್ತಾ. ಈಗ ನೋಡಿ ಪಕ್ಕ ರಕ್ಷಿ ಶೆಟ್ಟಿ ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಈಚೆಯಿಂದ ನಡ್ಕೊಂಡು ಹೋಗ್ಬೇಕಿತ್ತು, ಹಾಗಾಗಿ ನಾವು ನಡೀತಾ ಹೀಗೆ ಗಮ್ಮತ್ ನೋಡಿ ಇವಾಗ ಹಿಮಾಲಯ ಪ್ರೈಮ್ ಟೈಗರ್ ನೋಡಿ ಸಚಿನ್ ಡ್ರೀಮ್ ಬೈಕ್ ಇದೆ ಅಂತೆ ಟೈಗರ್. ಇಲ್ಲಿ ನಮ್ಮ ಚಪ್ಪಲನ್ನು ಡೆಪಾಸಿಟ್ ಮಾಡಿ ಹೋಗೋದಾಯ್ತಾ, ಮತ್ತೆ ಕಡೆ ರಿಟರ್ನ್ ಬರುವಾಗ ಕೊಡ್ತಾರೆ ಅಥವಾ ಕೆಳಗಡೆ ಕಳಿಸ್ತಾರೆ ಅಂತ ಗೊತ್ತಿಲ್ಲ. ಕೌಂಟರ್ ಬರುತ್ತೆ, ಎಕ್ಸಿಟ್ ಇದೆ ನಿಮ್ಗೆ, ಬ್ಯಾಗ್ ಅಲ್ಲಿಗೆ ಬರುತ್ತೆ. ಓಕೆ, ಚಪ್ಪಲನ್ನ ನಾವು ಈ ಬ್ಯಾಗಲ್ಲಿ ಹಾಕಿ ಇದನ್ನ ಇಟ್ಕೊಳಕ ಇಡಿ ಚಪ್ಪಲನ್ನು ಈ ಬ್ಯಾಗಲ್ಲಿ ಹಾಕಿಟ್ರೆ ಆಯಿತು. ಕೆಳಗಡೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದಾದ್ಮೇಲೆ ನಿಲ್ಲಿಗೆ ಫಸ್ಟ್ ಹೊಸ ಕಲಿಯ ನಂದು ಲಾಸ್ಟಿಗೆ ಇಟ್ಕೊಂಡ್ರೆ ಕಲಿಯತ್ತು ಹೊಸ ಚಪ್ಪಲ್ ಕಲಿಯತ್ತ ಗಾಡಿ ಬರ್ತಾ ಉಂಟು, ಧೂಳು ನೋಡಿ. ಇದು ಒಳ್ಳೆ ನಾಮ ಹಾಕ್ತಾರೆ. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು, ಬಟ್ ಇಲ್ಲಿ ಪ್ರವೀಣ ಫಸ್ಟ್ ಟೈಮ್ ಬರ್ತಾ ಇರೋದು. ನೀವು ಕೂಡ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಸೊ ಪ್ರವೀಣ ಮಾತ್ರ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡಿ ಸುತ್ತ ಹೀಗೆ ಎಷ್ಟು ಜನ ಇದ್ದಾರೆ, ಅದು ಈಗ ವೀಕೆಂಡ್ ಅಲ್ಲ. ರಿಷಬ್ ಗಾಡಿ ಬರ್ತಾ ಬಿಟ್ಟದ್ದು. ಹೆಂಗಾಯ್ತು ದರ್ಶನ ಎಲ್ಲ? ಪೀಸ್ಫುಲ್ ಹೆಂಗೆ? ಪೀಸ್ಫುಲ್ ದರ್ಶನ ಹೇಗಾಯ್ತು? ಒಳ್ಳೆದಾಯ್ತಾ? ಬೆದರೇ ಹೇಗುಂಟು? ದೇವ್ರದ್ದು ಇದು ಮೂರ್ತಿ ನೋಡಿದ್ರಲ್ಲ, ಹೇಗೆ ಅನಿಸ್ತು ನಿಮಗೆ? ಎಲ್ಲದಕ್ಕೂ ಖುಷಿ ಆಗ್ತದ ಅಂತೆಲ್ಲ. ನಮ್ಮ ಸಚಿನ್ ಅವ್ರ ವೈಫು ತುಂಬ ಶಿಸ್ತಾಯ್ತಾರೆ, ಮಾತಾಡ್ಸಿದ್ರೆ ಒಂದು 3 ಮಾತಾಡಿದ್ರು ಅಷ್ಟೇ. ಆಮೇಲೆ ಕಡೆ ನಾವು ಈಶಾ ಫೌಂಡೇಶನ್ ಇಂದ ಬಂದು ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ನಿಲ್ಸಿ ಐಸ್ ಕ್ರೀಮ್ ತಗೊಂಡು ಹೇಗಿದ್ದು ಹೆಂಗಿದ್ದು ಐಸ್ ಕ್ರೀಮ್ ಸೂಪರ್. ಪ್ರವೀಣ ನೋಡಿ ನಾನಿನ್ನಲ್ಲ ತುಂಬ ಕೇರ್ ಮಾಡ್ತಿದ್ದಾನೆ, ಫುಲ್ ಬೆಳೆದಿದ್ದು ನೋಡಿ. ಇದು ಆಕ್ಚುಲಿ ನಾರ್ತ್ ಬ್ಯಾಂಗ್ಳೂರ್. ಇಲ್ಲಿ ಆಕಾಶದಲ್ಲಿ ವಿಮಾನ ಹೋಗ್ತಾ ಇತ್ತು ಆಯ್ತಾ, ನಾನು ಝೂಮ್ ಮಾಡಿ ನೋಡಿದೆ. ಇಲ್ಲಿ ನಾರ್ಮಲ್ ಆಯ್ತಾ, ಊರ ಬದಿ ಹೆಂಗೆ ಹಕ್ಕಿಗಳೆಲ್ಲ ಆಕಾಶದಲ್ಲಿ ಹಾರ್ತಾ ಇರುತ್ತೆ ಅದೇ ಥರ ಇಲ್ಲಿ ಬೆಂಗಳೂರಲ್ಲಿ ಆ ಕಡೆಯಿಂದ ಈ ಕಡೆ ವಿಮಾನ ಎಲ್ಲ ಹಾರ್ತಾ ಇರುತ್ತೆ. ಇಳ್ಕಣಿ ಇಲ್ಲಿ ಇನ್ನೊಂದು. ಆಮೇಲೆ ಕಡೆ ನಾವು ಮಾಲ್ ಆಫ್ ಏಷ್ಯಾ ಹಾಪ ಅಂತ ಪ್ಲ್ಯಾನ್ ಮಾಡಿ ಸೀದಾ ಮಾಲ್ ಆಫ್ ಏಷ್ಯಾಕ್ಕೆ ಎಂಟ್ರಿ ಕೊಡ್ತಾಯ್ತಾ. ವಾಕಿಂಗ್ ಕಡೆ ಬಂದಿದ್ವಿ ಫ್ರೆಂಡ್ಸ್, ನಾವೀಗ ಬಂದಿದ್ದೆ ಮಾಲ್ ಆಫ್ ಏಷ್ಯಾಗೆ. ಸಚಿನ ಇನ್ನು ಲೈಫ್ ಹಂಗೆ ಮಾಲ್ ಆಫ್ ಏಷ್ಯಾ ಕಾಣಲಂಬ್ರೆ, ಸಚಿನ ಇನ್ನು ಮಾಲ್ ಆಫ್ ಏಷ್ಯಾ ಕಾಣಲಂಬ್ರೆ. ಅದಕ್ಕೆ ಇವನ್ನ ಮಾಲ್ ಆಫ್ ಏಷ್ಯಾ ಹೆಂಗಿತ್ತು ಅಂತ ತೋರ್ಸಕ್ಕೆ ಹೇಳಿ ಪ್ರವೀಣ ಕರ್ಕೊಂಡು ಬಂದಿದೆ. ಎಲ್ಲಿಗೆ ಎಲ್ಲಿಗೆ ಈಗ ಎಲ್ಲಿಗೆ ಅಷ್ಟೇ. ಮಾಲ್ ಆಫ್ ಏಷ್ಯಾದ ಮಧ್ಯೆ ಮಾತ್ರ ಸಖತ್ತಿತ್ತು. ಮಾಲ್ ಆಫ್ ಏಷ್ಯಾ ಫ್ರೆಂಡ್ ಒಳಗೆ ಇದೆ, ಎಂತ ಮಾಡ್ತಿದ್ದೆ ಗೊತ್ತಿಲ್ಲ. ಯಾಬ ಎಷ್ಟು ಬೇಗ ಮಾಡ್ಯದ ಬಿಡತ್ತಲ್ಲ. ನಿಮ್ಗೆ ಶಾಪಿಂಗ್ ಮಾಡ್ಲಿಕ್ಕಿತ್ತಂತೆ. ಎಂತ ತಗೊಂಡೆ ಸಚಿನ? ಚಡ್ಡಿ ನೋಡಿ, ಇದು ಚಡ್ಡಿ ತಗೊಂಡ. ಎಲ್ಲೋದ್ರೆ ಅದನ್ನು ತಗೊಳ್ತೇನೆ. ಮತ್ತೆ ಕಲರ್ ನಮ್ಮ ಸಚಿನ ಒಂದೆರಡು ಬಟ್ಟೆ ಶಾಪಿಂಗ್ ಮಾಡ್ದ. ಆಮೇಲೆ ಅವ್ರ ವೈಫಿಗೆ ಕೇಳಿದೆ ಏನಾದರೂ ಬೇಕಂತ. ಅವ್ರು ಏನು ಕೇಳಿದ್ರು ಬೇಡ ಅಂತಿದ್ರು. ಅದಕ್ಕೆ ನಾವು ಕಡೆ ಒಂದು ಪ್ಲಾನ್ ಮಾಡ್ತು, ಸಚಿನ್ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ. ನಿಮಗೆ ಕಾಸ್ಟ್ಲಿ ಶೂ ತೋರಿಸ್ಬಿಟ್ಟು ಇದು ಬೇಕಂತ ಹೇಳಿ ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿ. 40% ಆಫ್. ಇದು ಒಳ್ಳೆ ಉಂಟು, ಇದು ತಗೊಳ್ಳಿ. ಅದಲ್ಲ ಸಚಿನ, ಅವ್ರಿಗೆ ಅದು ಬೇಕಾ? ಅದು ಬೇಕಾ? ಎಂತದಕ್ಕೆ ಏನಿದ್ದವ್ರು ಈಗ? ಅದಕ್ಕೆ ಯಾವುದು ಸೂಟ್ ಆತ್ಲ ಮಿಕ್ಸೂಟ್ ಆತ ಅವ್ರಿಗೆ ಚಂದ ಇತ್ತಂಬ್ರಲ್ಲ. ನೀವು ತಗೊಳ್ಳಿ. ಇದು ಅಬೌವ್ 40 ಅವ್ರು ಯೂಸ್ ಮಾಡೋದು. ಅಬೌವ್ 40 ಏಜ್ ಲಿಮಿಟ್. ಎಬೋ 40 ಏಜ್ ಅಲ್ಲ, ನೀನು ಕೊಡು. ಅವ್ರಿಗೆ ಇಷ್ಟ ಆಯ್ತಂಬ್ರಲ್ಲ. ದುಡ್ಡು ತರಲ್ಲ, ಕೇಳಲೇ ಇಲ್ಲ ಯಾವ ಕಡೆಯಿಂದ ಅವರು. ಒಂದು ಕೇಂದ್ರ ಕಡೆಗೆ ನೀ ಇಲ್ಲ ಅಂದ ನೀನು. ನಾನು ನೋಡ್ತಿದ್ದೆ, ನಂಗೆ ಗೊತ್ತಾಯ್ತು ಒಳ್ಳೇದಿದ್ರೆ ನಾನು ತಕಂತೆ. ಎಂತ 17,000 ಕತೆ ಹೊಡೋಕಿಲ್ಲ ಬೇಗ. ಅದ್ರಕ್ಕಿಂತ ಅಮೆಝಾನ್. ಇಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಅಟ್ರಾಕ್ಟಿವ್ ಪ್ಲೇಸ್ ಅಂದರೆ ಇದೆ ನೋಡಿ. ಇಲ್ಲಿ ಕುತ್ಕೊಳ್ಳಿಕ್ಕೆ ಚೆಂದ ಆಗ್ತದೆ.
ಇದೆಲ್ಲ ಒರಿಜಿನಲ್ ಮರ ಗಿಡ ಅಲ್ಲ ಆಯಿತಾ. ಹಾಗೆ ಇಲ್ಲಿ ಬರ್ತಾ ಎಕ್ಸ್ಚೇಂಜ್ ಕಾರ್ ನಿಲ್ಸಿದ್ರೆ ಆಯ್ತಾ, ಏನಕ್ಕಂತ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು 10,000 ಜಾಸ್ತಿ ಏನಾದರೂ ಶಾಪಿಂಗ್ ಮಾಡಿದರೆ ನಿಮಗೆ ಲಕ್ಕಿ ಡಿಪ್ ಕೊಡ್ತಾರಂತೆ. ಅದು ಡ್ರಾ ಟೈಮಲ್ಲಿ ಏನಾದರೂ ನಮ್ಗೆ ಏನಾದರೂ ಬಂದರೆ ಆ ಕಾರ್ ನಮ್ಮದೇ ಅಂತ ಹೇಳಿದರು. ಸೊ ಸಚಿನ್ 4,000 ತನಕ ಏನೋ ಪರ್ಚೇಸ್ ಮಾಡಿದ್ದ. ಆಮೇಲೆ ಪ್ಲ್ಯಾನ್ ಮಾಡಿಬಿಟ್ಟು ಇಬ್ಬರು ಸೇರಿಬಿಟ್ಟು ಪರ್ಚೇಸ್ ಮಾಡಿದ್ವಿ. ಅಂತೂ 10,000 ತನಕ ಪರ್ಚೇಸ್ ಮಾಡಿ ಸೀದಾ ಲಕ್ಕಿ ಡಿಪ್ ತೊಗೊಂಡ್ವಿ. ವೆಯ್ಟ್ ಮಾಡೋಣ ಬರ್ತದ ಇಲ್ವಾ ನೋಡೋಣ. ಇಲ್ಲಾಂದ್ರೆ ಓಕೆ, ಇಲ್ಲ ಕಣ ಹಿಂಗೆ ಫಾಸ್ಟ್ ಮೂವ್ ಆದ್ರೆ ಓಕೆ, ಏನ್ ಪ್ರಾಬ್ಲಮ್ ಲೆಫ್ಟ್ ಅತ್ತೆ ಮಾರ. ಸೊ ಈಗ ಆಯ್ತು, ನಾವು ತಿರ್ಗಾಟ ಎಲ್ಲ ಆಯ್ತು, ಈಗ ಹೊರಟದ್ದು ನೋಡಿ. ಬಾಯ್ ಬಾಯ್ ಸಚಿನ, ನಮ್ಮನ್ನ ಇಡೀ ಊರೆಲ್ಲ ತಿರ್ಸಿರು. ಓಕೆ ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಬಾಯ್ ಮಚ್ಚ. ಪ್ರವೀಣ್ ಕೂಡ ಹೊರಟ, ನಾನು ಸಹ ಈಗ ಹೊರಟದ್ದು. ಸೊ ಬ್ಯಾಕ್ ಟು ನಾರ್ಮಲ್. ನಾಳೆ ಕೆಲಸಕ್ಕೆ ಇನ್ನ ಹೋಗ್ಬೇಕು ಹಂಗೆ. ಬಾಯ್ ಮಗ, ಬಾಯ್ ಬಾಯ್. ಎಸ್ ಬಾಯ್. ಹೆಬ್ಬಾಳದಿಂದ ನಾನು ರ್ಯಾಪಿಡೋ ಬುಕ್ ಮಾಡಿ ಸೀದಾ ಮನೆ ಕಡೆ ಹೊರಟೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.